ಧ್ರುವ್ ವಿಜಯ್ ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ನಾನು ನಿನಗೆ ಕಾಲ್ ಮಾಡಿದ್ದೆ. ಹಾಸ್ಪಿಟಲ್ ನರ್ಸ್ ಕಾಲ್ ರಿಸೀವ್ ಮಾಡಿ ನೀನು ಇಲ್ಲಿ ಅಡ್ಮಿಟ್ ಆಗಿದ್ಯಾ ಅಂದ್ರು. ಏನಾಯ್ತು ನಿನಗೆ? ನನ್ಗೇನು ಆಗಿಲ್ಲ ವಿಜಯ್, ನಾನು ಚೆನ್ನಾಗೇ ಇದ್ದೇನಲ್ಲ. ಏನ್ ಚೆನ್ನಾಗಿದೆ ಜಾನ್ವಿ? ನಿನ್ ಮನೆ ಮುಂದೆ ನಿನ್ ತಲೆ ಸುತ್ತಿ ಬಿದ್ದಿದ್ಯಾ, ಚೆನ್ನಾಗಿದ್ದೀನಿ ಅಂತ ಇದ್ಯಾ? ಅದು ಕಂಗ್ರ್ಯಾಚುಲೇಷನ್ ಜಾಹ್ನವಿ, ನೀವು ತಾಯಿ ಆಗ್ತಿದ್ದೀರಾ. ತಾಯ? ಅದೇಗ್ ಸಾಧ್ಯ? ಎಸ್, ಇದು ನಿಮಗೆ 3ನೇ ತಿಂಗಳು. ಈಗಲಿಂದ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ನಾನು ಒಂದಷ್ಟು ಮೆಡಿಸಿನ್ ಬರ್ಕೊಡ್ತೀನಿ, ಅದನ್ನ ಟೈಮಿಗೆ ತಗೊಳ್ಳಿ. ಸರಿ, ನಾನು ಬೇರೆ ಪೇಷಂಟ್ ನೋಡಬೇಕು, ಬರ್ತೀನಿ. ವಿಜಯ್, ಐಮ್ ಪ್ರೆಗ್ನೆಂಟ್. ನಂದು ಧ್ರುವಂದು ಮಗು, ನನ್ನ ಮಗು. ಜಾನ್ವಿ ಏನ್ ಮಾಡ್ತೀಯಾ? ಈ ವಿಷಯನ ನೀನೀಗ್ಲೇ ಧ್ರುವನ್ಗೆ ತಿಳಿಸ್ಬೇಕು. ನೋ ವಿಜಯ್, ನಾನು ಅವನ ಹತ್ರ ಏನೂ ಹೇಳಲ್ಲ, ನೀನು ಕೂಡ ಹೇಳೋಂಗಿಲ್ಲ. ಜಾನ್ವಿ, ಒಬ್ಳೆ ಮಗುನ ಹೇಗ್ ಬೆಳೆಸ್ತೀಯಾ? ನಿನಗೆ ಕಷ್ಟ ಆಗುತ್ತೆ. ಸೊಸೈಟಿ ನಿನ್ನ ನೋಡೋ ರೀತಿನೇ ಬೇರೆ ಆಗುತ್ತೆ. ಪರವಾಗಿಲ್ಲ, ನನ್ನ ಜೀವನದಲ್ಲಿ ನಾನು ಎಲ್ಲ ಕಳ್ಕೊಂಡಿದ್ದೀನಿ. ನನ್ನ ಆಸ್ತಿ, ನಮ್ಮ ಅಪ್ಪ ಅಮ್ಮ ಎಲ್ಲವೂ ಹೋಗಿದೆ. ನಂದು ಧ್ರುವಂದು ನೆನಪಿಗಿರೋದು ಈ ಮಗು ಒಂದೇ. ನನ್ಗೆ ಈ ಮಗು ಬೇಕು ಅಷ್ಟೇ. ಧ್ರುವನ್ಗೆ ಈ ವಿಷಯ ಗೊತ್ತಾಗೋದು ಬೇಡ. ಆಯ್ತು, ಏನಾಗುತ್ತೋ ನೋಡ್ಕೊಳ್ಳೋಣ.